ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 28ನೇ ದಿನದ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಜ್ಞಾನಿಯ ಸಮದೃಷ್ಟಿಯ ಬಗ್ಗೆ ತಿಳಿದೆವು. ಇಂದು ಶ್ರೀಕೃಷ್ಣನು ನಮಗೆ ಬಹಳ ಮುಖ್ಯವಾದ ಒಂದು ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ನಾವು ಜೀವನವಿಡೀ ಹೊರಗಿನ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಸುಖವನ್ನು ಹುಡುಕುತ್ತೇವೆ. ಆದರೆ ಆ ಸುಖವು ನಮಗೆ ಕೊನೆಗೆ ಏನು ನೀಡುತ್ತದೆ? ನಿಜವಾದ ಶಾಂತಿ ನಮ್ಮ ಹೊರಗಿದೆಯಾ ಅಥವಾ ಒಳಗಿದೆಯಾ? ನಾವು ಐಹಿಕ ಸುಖಗಳ ಹಿಂದಿನ ಕಟು ಸತ್ಯವನ್ನು ಮತ್ತು ಮನಸ್ಸನ್ನು ಗೆಲ್ಲುವ ಮಾರ್ಗವನ್ನು ತಿಳಿಯೋಣ. ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಹ ಕೌಂತೇಯ ನತೇಷು ರಮತೆ ಬುಧಃ. ಕುಂತಿಪುತ್ರನೇ, ಇಂದ್ರಿಯಗಳು ವಿಷಯಗಳೊಂದಿಗೆ ಸಂಪರ್ಕ ಹೊಂದುವುದರಿಂದ ಬರುವ ಭೋಗಗಳು ಅಂದರೆ ಸುಖಗಳು ಕೇವಲ ದುಃಖಕ್ಕೆ ಕಾರಣವಾಗಿವೆ. ಅವುಗಳಿಗೆ ಆರಂಭ ಮತ್ತು ಅಂತ್ಯವಿದೆ. ಆದ್ದರಿಂದ ಜ್ಞಾನಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲ, ಅಂದರೆ ಮಜಾ ಮಾಡುವುದಿಲ್ಲ. ಕೃಷ್ಣನು ಇಲ್ಲಿ ಸುಖದ ವ್ಯಾಖ್ಯಾನವನ್ನೇ ಬದಲಿಸುತ್ತಿದ್ದಾನೆ. ನಾವು ಯಾವುದನ್ನು ಸುಖ ಎಂದುಕೊಳ್ಳುತ್ತೇವೋ ಅದು ತಾತ್ಕಾಲಿಕ. ಉದಾಹರಣೆಗೆ, ಒಂದು ಸಿಹಿ ಪದಾರ್ಥ ತಿನ್ನುವಾಗ ಸುಖ ಸಿಗಬಹುದು, ಆದರೆ ಅತಿಯಾಗಿ ತಿಂದರೆ ಅದೇ ಕಾಯಿಲೆ ನೀಡುತ್ತದೆ. ಪ್ರತಿಯೊಂದು ಇಂದ್ರಿಯ ಸುಖವು ಆರಂಭದಲ್ಲಿ ಅಮೃತದಂತೆ ಕಂಡರೂ ಕೊನೆಯಲ್ಲಿ ವಿಷವಾಗುತ್ತದೆ. ಜ್ಞಾನಿಯು ಈ ಸುಖಗಳ ಹಿಂದಿರುವ ದುಃಖವನ್ನು ಮುಂಚಿತವಾಗಿಯೇ ಕಾಣುತ್ತಾನೆ. ಶಕ್ನೋತಿ ಹೈವ ಯಹ ಸೋಢುಂ ಪ್ರಾಕ್ ಶರೀರ ವಿಮೋಚನಾತ್ ಕಾಮಕ್ರೋಧೋದ್ಭವಂ ವೇಗಂ ಸಾ ಯುಕ್ತಃ ಸಾ ಸುಖೀ ನರಃ. ಯಾರು ಈ ದೇಹವನ್ನು ಬಿಡುವ ಮೊದಲು, ಅಂದರೆ ಸಾಯುವ ಮುನ್ನ, ಕಾಮ ಮತ್ತು ಕ್ರೋಧದಿಂದ ಹುಟ್ಟುವ ವೇಗವನ್ನು ತಡೆದುಕೊಳ್ಳಲು ಶಕ್ತನಾಗುತ್ತಾನೋ ಅವನೇ ಯೋಗಿ ಮತ್ತು ಅವನೇ ನಿಜವಾದ ಸುಖೀ ಮನುಷ್ಯ. ನಮಗೆ ಕೋಪ ಬಂದಾಗ ಅಥವಾ ಅತಿಯಾದ ಆಸೆ ಹುಟ್ಟಿದಾಗ ಅದು ಒಂದು ದೊಡ್ಡ ಅಲೆಯಂತೆ, ಅಂದರೆ ವೇಗದಿಂದ ನಮ್ಮನ್ನು ಕೊಚ್ಚಿ ಹೋಗುವಂತೆ ಮಾಡುತ್ತದೆ. ಆ ಕ್ಷಣದಲ್ಲಿ ನಾವು ನಮ್ಮ ವಿವೇಚನೆಯನ್ನು ಕಳೆದುಕೊಳ್ಳುತ್ತೇವೆ. ಯಾರು ಈ ಭಾವನೆಗಳ ಅಲೆಯನ್ನು ನಿಯಂತ್ರಿಸಬಲ್ಲರೋ ಅವರೇ ನಿಜವಾದ ಬಲಶಾಲಿಗಳು. ಹೊರಗಿನ ಶತ್ರುಗಳನ್ನು ಗೆಲ್ಲುವುದು ಸುಲಭ, ಆದರೆ ಒಳಗಿನ ಆವೇಶಗಳನ್ನು ಗೆದ್ದವನೇ ಜಗತ್ತನ್ನು ಗೆದ್ದವನು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ನಾನೇ ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಭೋಕ್ತಾರನು, ಎಲ್ಲ ಲೋಕಗಳ ಮಹೇಶ್ವರನು ಮತ್ತು ಎಲ್ಲ ಜೀವಿಗಳ ಹಿತೈಷಿ, ಅಂದರೆ ಗೆಳೆಯ ಎಂದು ಯಾರು ನನ್ನನ್ನು ತಿಳಿಯುತ್ತಾರೋ ಅವರು ಪರಮಶಾಂತಿಯನ್ನು ಪಡೆಯುತ್ತಾರೆ. ಇದು 5ನೇ ಅಧ್ಯಾಯದ ಕೊನೆಯ ಶ್ಲೋಕ. ದೇವರು ನಮ್ಮ ಗೆಳೆಯ, ಆತನೇ ಸಕಲವನ್ನೂ ನಡೆಸುತ್ತಿದ್ದಾನೆ ಎಂಬ ನಂಬಿಕೆ ಬಂದಾಗ ನಮಗೆ ಭಯ ಮತ್ತು ಆತಂಕಗಳು ಮಾಯವಾಗುತ್ತವೆ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಅವನಿಗೆ ಅರ್ಪಿಸಿದಾಗ ನಮಗೆ ಸಿಗುವ ಶಾಂತಿ ವರ್ಣನಾತೀತ. ಸ್ನೇಹಿತರೆ, 5ನೇ ಅಧ್ಯಾಯದ ಮುಕ್ತಾಯದೊಂದಿಗೆ ನಮಗೆ ಕರ್ಮಯೋಗ ಮತ್ತು ಜ್ಞಾನದ ಸಮನ್ವಯ ತಿಳಿಯಿತು. ಆದರೆ ಈ ಮನಸ್ಸನ್ನು ಪೂರ್ಣವಾಗಿ ಹತೋಟಿಗೆ ತರಲು ಧ್ಯಾನ ಮಾಡುವುದು ಹೇಗೆ? ಯೋಗದ ಆಸನಗಳು ಮತ್ತು ಏಕಾಗ್ರತೆಯ ರಹಸ್ಯವೇನು? ಅರ್ಜುನನಿಗೆ ಕೃಷ್ಣ ಹೇಳಿಕೊಡುವ ಧ್ಯಾನಯೋಗ ನಾಳೆಯಿಂದ 6ನೇ ಅಧ್ಯಾಯದಲ್ಲಿ ಆರಂಭವಾಗಲಿದೆ. ನಿಮ್ಮನ್ನು ನೀವು ಕಂಡುಕೊಳ್ಳುವ ಈ ಅದ್ಭುತ ಪಯಣ ನಾಳೆ ಮುಂದುವರೆಯಲಿದೆ. ಧನ್ಯವಾದಗಳು.